ಇಂದು ನನ್ನ ಮಗಳು ಹುಷಾರಿಲ್ಲದೆ ಮನೆ ಕೆಲಸಕ್ಕೆ ಹೋಗುವುದಿಲ್ಲ ಅಂತ ಹೇಳಿದಳು. ಅವರ ಮನೆಯ ಓನರ್ ಪದೇ ಪದೇ ಕರೆಯುತ್ತಿದ್ದರು. ನಾನು ಹೋದೆ. ಆ ಮನೆಯ ಯಜಮಾನನನ್ನು ನೋಡಿ ಬೆಚ್ಚಿಬಿದ್ದೆ. ನಂತರ ಅವನು ನನ್ನ ಜೊತೆ ಯಾರೂ ಮಾಡಬಾರದ ಕೆಲಸವನ್ನು ಮಾಡಿದ. ಅಯ್ಯೋ, ಈ ವಯಸ್ಸಿನಲ್ಲಿ ನನಗೆ ಈ ಗತಿ ಬಂತು. ಮುದುಕಿ ಅಂತ ಕೂಡ ನನ್ನನ್ನು ಬಿಡಲಿಲ್ಲ. ನನ್ನ ಹೆಸರು ಪುಷ್ಪ. ಗಂಡ ಸತ್ತು ಹೋಗಿ ತುಂಬ ವರ್ಷಗಳೇ ಆಗಿದೆ. ಅಪ್ಪ ಅಮ್ಮ ಕೂಡ ಇಲ್ಲ, ಏಕೆಂದರೆ ನಾನು ಓಡಿ ಹೋಗಿ ಮದುವೆ ಆಗಿದ್ದು. ನನ್ನ ಗಂಡನನ್ನು ಪ್ರೀತಿಸಿ, ಆದ್ದರಿಂದ ಮದುವೆ ಆದ ದಿನವೇ ಅಪ್ಪ ಅಮ್ಮ ನನ್ನ ಜೊತೆ ಅವರ ಸಂಬಂಧವನ್ನು ಸಂಪೂರ್ಣವಾಗಿ ಕಡಿದು ಹಾಕಿದರು. ಮಗಳು ಹುಟ್ಟಿದ ಸ್ವಲ್ಪ ವರ್ಷಕ್ಕೆ ಗಂಡ ಆಕ್ಸಿಡೆಂಟಲ್ಲಿ ಸತ್ತು ಹೋದ. ಅಂದಿನಿಂದ ಇಂದಿನವರೆಗೂ ತುಂಬ ಕಷ್ಟಪಟ್ಟು ಮಗಳನ್ನು ಸಾಕುತ್ತಿದ್ದೇನೆ. ಆದರೆ ಆರೋಗ್ಯದ ಸಮಸ್ಯೆ ಜಾಸ್ತಿ ಆಗಿದೆ. ಹಾಸಿಗೆ ಹಿಡಿದೆ. ಆಗ ಮಗಳೇ ಮನೆ ಕೆಲಸ ಮಾಡಿ ಸಾಕುತ್ತಿದ್ದಾಳೆ ನನ್ನನ್ನು, ಏಕೆಂದರೆ ಅವಳನ್ನು ಸರಿಯಾಗಿ ಓದಿಸಿಲ್ಲ. ಹೊರಗಡೆ ಕೆಲಸಕ್ಕೆ ಹೋಗುವಷ್ಟು. ಆದ್ದರಿಂದ 2-3 ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಾಳೆ. ಸ್ವಲ್ಪ ಧೈರ್ಯವೆಂದರೆ ನನ್ನ ಮಗಳು ತಿಳುವಳಿಕೆ ಉಳ್ಳವಳು. ಅವಳು ಗಂಡಸರ ಜೊತೆ ಹೇಗೆಂದರೆ ಹಾಗೆ ವರ್ತಿಸುವುದಿಲ್ಲ. ಅವರುಗಳು ಇದ್ದರೆ ತಲೆ ಎತ್ತೂ ಕೂಡ ಮಾತನಾಡುವುದಿಲ್ಲ. ತುಂಬ ಒಳ್ಳೆಯ ಹುಡುಗಿ. ಇದ್ದರೆ ಆ ರೀತಿಯ ಹೆಣ್ಣು ಮಗಳು ಇರಬೇಕು ಅಂತ ಪ್ರತಿಯೊಬ್ಬರು ಹೇಳುತ್ತಾರೆ. ಅವಳು ಕೆಲಸ ಮಾಡುವ ಮನೆಯಲ್ಲೂ ಅಷ್ಟೇ. ಅವಳಿಗೆ ಏನೇನು ಕೊಡಲು ಸಾಧ್ಯ ಒಳ್ಳೆಯದನ್ನು ಅದೆಲ್ಲವನ್ನು ಕೊಟ್ಟು ಕಳಿಸುತ್ತಾರೆ. ಏಕೆಂದರೆ ಇವಳು ಅಷ್ಟು ಅಚ್ಚುಕಟ್ಟಾಗಿ ಮನೆ ಕೆಲಸವನ್ನು ಮಾಡುತ್ತಾಳೆ. ಚೆನ್ನಾಗಿ ಓದಿಸಿದರೆ ಓದುತ್ತಿದ್ದಳು. ನನ್ನ ಬಡತನದಿಂದ ಅವಳ ಬದುಕು ಕತ್ತಲಾಯಿತು. ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದಕ್ಕೆ ಆ ಭಗವಂತ ಅವಳಿಗೂ ಅಷ್ಟೊಂದು ಕಷ್ಟ ಕೊಟ್ಟಿದ್ದಾನೆ ಅಂತ ಪ್ರತಿ ಬಾರಿ ದುಃಖಿಸುತ್ತಿದ್ದೆ. ಗಂಡನ ಮನೆಯಲ್ಲಿ ತುಂಬ ಆಸ್ತಿ ಇದೆ, ಆದರೆ ನಾನು ಹೆಂಗಸು. ನನಗೆ ಹೇಳುವವರು ಕೇಳುವವರು ಯಾರೂ ಇಲ್ಲ ಅಂತ ಎಲ್ಲವನ್ನು ನನ್ನ ಅತ್ತೆ ಮಾವ ಹಾಗೂ ಗಂಡನ ಸೋದರ ಸೋದರಿಯರೇ ತಿನ್ನುತ್ತಿದ್ದಾರೆ. ನಾನು ಕೂಡ ಬಿಟ್ಟುಬಿಟ್ಟೆ. ದೇವರು ಕೊಟ್ಟಷ್ಟು ಸಾಕು, ಕೂಲಿ ಮಾಡಿಕೊಂಡು ತಿನ್ನುತ್ತೇವೆ. ಅವರ ಆಸ್ತಿಗಾಗಿ ಹೋದಷ್ಟು ನನ್ನ ಮಗುವಿನ ಪ್ರಾಣಕ್ಕೆ ಅವರು ತೊಂದರೆ ಮಾಡುತ್ತಾರೆ. ಮೊದಲು ಆಸ್ತಿಗಾಗಿ ನಾವು ಪ್ರಯತ್ನಿಸಿದೆವು. ಆಗ ಯಾವಾಗಲೂ ಅವಳು ಅನಾರೋಗ್ಯದಿಂದ ಇರುತ್ತಿದ್ದಳು. ಬಾಬಾರವರ ಹತ್ತಿರ ಕೇಳಿದರೆ, ನಿಮ್ಮ ಮಗಳಿಗೆ ಮಾಟ ಮಂತ್ರ ನಡೆಯುತ್ತಿದೆ, ನಿಮ್ಮ ಸಂಬಂಧಿಕರಿಂದ ಅಂತ ಹೇಳಿದರು. ಆಗ ಅವರಿಗೆ ಕೈ ಮುಗಿದು ನನ್ನ ಮತ್ತು ನನ್ನ ಮಗಳ ಎಲ್ಲ ಆಸ್ತಿಯನ್ನು ಅವರಿಗೆ ಬರೆದುಕೊಟ್ಟು, ನಮಗೆ ಏನು ತೊಂದರೆ ಮಾಡಬೇಡಿ ಅಂತ ಕೇಳಿಕೊಂಡೆ. ಈಗ ಬದುಕು ಚೆನ್ನಾಗಿ ನಡೆಯುತ್ತಿದೆ. 3-4 ಮನೆಯಲ್ಲಿ ಮನೆ ಕೆಲಸ ಮಾಡುತ್ತಿದ್ದೆ. ಮನೆ ಬಾಡಿಗೆ ಕಟ್ಟಲು, 2 ಹೊತ್ತು ಊಟ ಮಾಡಲು, ಮೈ ತುಂಬ ಬಟ್ಟೆ ಹಾಕಿಕೊಳ್ಳಲು ಸಾಕಿತ್ತು. ಅವಳ ಮದುವೆಗೆ ಅಂತ ಕೂಡಿಟ್ಟ ದುಡ್ಡೆಲ್ಲ ನನ್ನ ಆಸ್ಪತ್ರೆಯ ಪಾಲಾಯಿತು. ಏನೂ ಕಾಣದೆ ಆಕಾಶವನ್ನು ನೋಡುತ್ತಾ ಕುಳಿತವಳಿಗೆ ಮಗಳು ಆಸರಿಯಾದಳು. ನಾನಿರುವೆ ಅಮ್ಮ ನಿನ್ನ ಆಸರಿಯಾಗಿ. ದೇವರು ನನ್ನನ್ನು ನಿನಗಾಗಿ ಕಳುಹಿಸಿರುವುದು. ಯಾಕೆ ಇಷ್ಟೊಂದು ಚಿಂತೆ ಮಾಡುತ್ತೀಯ ಅಂತ ನನ್ನನ್ನು ತಬ್ಬಿಕೊಂಡು ಸಮಾಧಾನ ಮಾಡಿದಳು. ಅವಳು ನನ್ನ ಮಗಳಲ್ಲ, ನನ್ನ ತಾಯಿ. ಯಾವುದೇ ಸಂಬಂಧವೂ ಕೂಡ ನನ್ನನ್ನು ಅಷ್ಟು ಪ್ರೀತಿಸಿಲ್ಲ, ಅಷ್ಟು ಸಹಾಯ ಮಾಡಿಲ್ಲ. ನನ್ನ ಬದುಕಿಗೆ ಇವಳು ಮಾಡಿದ್ದಾಳೆ. ಇವಳ ಪ್ರೀತಿಗೆ ನಾನು ಚಿರಋಣಿ. ನನ್ನ ಮಗಳು ಈಗ ವಯಸ್ಸಿಗೆ ಬಂದಿದ್ದಾಳೆ. ನೋಡಲು ತುಂಬ ಸುಂದರವಾಗಿದ್ದಾಳೆ. ಆದರೆ ಅವಳು ಅವಳ ರಕ್ಷಣೆಗೆ ಅವಳ ಜೇಬಿನಲ್ಲಿ ಯಾವಾಗಲೂ ಖಾರದ ಪುಡಿಯನ್ನು, ಅದರ ಜೊತೆಗೆ ಚಾಕುವನ್ನು ಇಟ್ಟುಕೊಂಡಿರುತ್ತಾಳೆ. ಬೇರೆಯವರು ಇವಳಿಗೆ ತೊಂದರೆ ಮಾಡಿದರೆ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳಲು ಇಷ್ಟೊಂದು ಬುದ್ಧಿ ಎಲ್ಲಿ ಬಂತು ಅಂತ ಕೇಳಿದರೆ, ಅಮ್ಮ, ಹೆಣ್ಣಾಗಿ ಹುಟ್ಟಿದ ಮೇಲೆ ಅದೆಲ್ಲ ಸಾಮಾನ್ಯವಾಗಿ ಬಂದೇ ಬರುತ್ತದೆ ಅಲ್ಲವೇ? ಅದರಲ್ಲೂ ಗಂಡುದುಕ್ಕು ಇಲ್ಲದ ಮನೆ. ತುಂಬ ಕಷ್ಟ ಬದುಕುವುದು. ನೀನು ಧೈರ್ಯವಾಗಿರು. ನಾನು ಹೊರಗೆ ಹೋದರೂ ನನ್ನನ್ನು ನಾನು ಎಲ್ಲ ಕಷ್ಟಗಳಲ್ಲೂ ರಕ್ಷಣೆ ಮಾಡಿಕೊಳ್ಳುತ್ತೇನೆ. ಅವಳ ಆ ಮಾತುಗಳೇ ನನಗೆ ನೆಮ್ಮದಿಯನ್ನು ಕೊಡುತ್ತಿದ್ದೆವು. ಇಂದು ನನ್ನ ಮಗಳು ಮಳೆಯಲ್ಲಿ ತುಂಬ ನೆನೆದು ಬಂದಿದ್ದಳು. ಬೇಸರವಾಯಿತು. ಅಮ್ಮ, ಮಳೆಗಾಲ ಅಲ್ಲವೇ, ಸಹಜ ನೆನೆಯುವುದು ಅಂತ ಬಟ್ಟೆಯನ್ನು ಬದಲಾಯಿಸಿದಳು. ನನಗೆ ಬಿಸಿ ಬಿಸಿಯಾಗಿ ಅನ್ನ ರಸವನ್ನು ಮಾಡಿ ತಿನ್ನಿಸಿದಳು ಅವಳ ಕೈಯಾರೆ. ನಾನು ಮೊದಲೇ ಹೇಳಿದೆ ಅಲ್ಲವೇ, ಅವಳು ನನಗೆ ಮಗಳು ಅಲ್ಲ, ತಾಯಿ ಅಂತ. ತಾಯಿಯ ಪ್ರೀತಿಯನ್ನು ಬಹಳ ಬೇಗ ನನ್ನ ಕೈಯಾರೆ ನಾನೇ ಕಳೆದುಕೊಂಡೆ. ಆದರೆ ಆ ದೇವರಿಗೆ ಕರುಣೆ ಬಂದು ಇವಳನ್ನು ಮಗಳ ರೂಪದಲ್ಲಿ ಕೊಟ್ಟಿದ್ದಾನೆ. ಅವಳು ಕೂಡ ಊಟ ಮಾಡಿ ಮಲಗಿದಳು. ಆದರೆ ಬೆಳಿಗ್ಗೆ ಎಷ್ಟು ಹೊತ್ತಾದರೂ ಎದ್ದಿಲ್ಲ. ನಿಧಾನವಾಗಿ ಏಳಿಸಲು ಹೋದರೆ ಅವಳ ಮೈಯೆಲ್ಲ ಜ್ವರದಿಂದ ಸುಡುತ್ತಿದೆ. ಕಣ್ಣುಗಳು ಕೆಂಪಾಗಿವೆ, ನೆಗಡಿ ಜಾಸ್ತಿಯಾಗಿದೆ. ಅವಳಿಗೆ ನಾನೇ ಅನ್ನ ಮಾಡಿ ತಿನ್ನಿಸಿದೆ.
ಪಕ್ಕದ ಮನೆಯ ಹುಡುಗನ ಕೈಯಿಂದ ಮೆಡಿಕಲ್ ಸ್ಟೋರ್ನಲ್ಲಿ ಜ್ವರಕ್ಕೆ ಮತ್ತು ನೆಗಡಿಗೆ ಇರುವ ಮಾತ್ರೆಯನ್ನು ತೆಗೆದುಕೊಂಡು ಬಾ ಅಂತ ಹೇಳಿದೆ. ಆ ಹುಡುಗ ತೆಗೆದುಕೊಂಡು ಬಂದು ಕೊಟ್ಟ. ನಂತರ ಇವಳಿಗೆ ನುಂಗಿಸಿದೆ. ಸ್ವಲ್ಪ ಸಮಾಧಾನವಾಗಿದ್ದಾಳೆ. ಮೈಯೆಲ್ಲ ಶೆಕೆ ನೀರು ಬಿಟ್ಟಿದೆ. ಅಂದರೆ ಜ್ವರ ವಾಸಿಯಾಗುತ್ತಿದೆ. ಅವಳ ಫೋನ್ ನಿರಂತರವಾಗಿ ರಿಂಗ್ ಆಗುತ್ತಿದೆ. ನೋಡಿದರೆ ಅದು ಅವಳು ಕೆಲಸ ಮಾಡುವ ದೊಡ್ಡ ಮನೆಯದಾಗಿತ್ತು. ಅವರು ಅವಳಿಗೆ ತಿಂಗಳಿಗೆ 10,000 ಸಂಬಳವನ್ನು ಕೊಡುತ್ತಿದ್ದರು. ಆಸ್ಪತ್ರೆಗೆ ನನಗೆ ಬೇಕಾಗುವ ಖರ್ಚನ್ನು ಒಮ್ಮೊಮ್ಮೆ ನೋಡಿಕೊಳ್ಳುತ್ತಿದ್ದರು. ಅವರು ಮಾಡಿದಷ್ಟು ಸಹಾಯವನ್ನು ಯಾರೂ ಮಾಡಿಲ್ಲ. ನಾನು ಫೋನ್ ತೆಗೆದುಕೊಂಡು ಹೇಳಿದೆ, ಅಮ್ಮ ಅವರೇ, ಅವಳಿಗೆ ತುಂಬ ಹುಷಾರಿಲ್ಲ ಅಂತ. ಆ ಕಡೆಯಿಂದ ಅಮ್ಮ ಅವರು ಹೇಳುತ್ತಾರೆ, ಮನೆಯಲ್ಲಿ ನೆಂಟರು ಬಂದಿದ್ದರು. ನನ್ನ ಕೈಯಲ್ಲಿ ಮಾಡಲು ಸಾಧ್ಯವಾಗುತ್ತಿಲ್ಲ. ತುಂಬ ಬೇಸರ ಮಾಡಿಕೊಂಡಿದ್ದರು. ನಾನು ಸ್ವಲ್ಪ ಹುಷಾರಾಗಿದ್ದೆ. ಬೇಕಾದರೆ ಪಾತ್ರೆ ತೊಳೆದುಕೊಡುತ್ತೇನೆ. ನಾನೇ ಬರಲಾ? ಅವಳು ಸ್ವಲ್ಪ ಮಲಗಲಿ. ಪಕ್ಕದ ಮನೆಯ ಶಾಂತಿಗೆ ಹೇಳಿ ಬರುತ್ತೇನೆ ಅಂತ ಹೇಳಿದೆ. ನಾನು ರೆಡಿಯಾಗಿ ಹೋದೆ. ತುಂಬ ದೊಡ್ಡ ಮನೆ. ಮೊದಲು ನಾನೇ ಕೆಲಸ ಮಾಡುತ್ತಿದ್ದೆ. ಆಗ ನನಗೆ ಇನ್ನೂ ಜಾಸ್ತಿ ಸಂಬಳ ಕೊಡುತ್ತಿದ್ದರು. ಮಗಳಲ್ಲವೇ ಚಿಕ್ಕವಳು ಅಂತ ಸ್ವಲ್ಪ ಕಡಿಮೆ ಸಂಬಳ ಕೊಡುತ್ತಿದ್ದಾರೆ. ಅಲ್ಲದೆ ಅವಳ ಮದುವೆಯನ್ನು ಕೂಡ ಮಾಡುತ್ತಾರೆ. ತುಂಬ ದಿನಗಳು ಆಗಿದ್ದರಿಂದ ಅಲ್ಲಿ ಹೋಗಿ ನನಗೆ ಸಮಾಧಾನವಾಯಿತು. ನಾನು ನೆಮ್ಮದಿಯ ನಿಟ್ಟುಸಿರು ಬಿಟ್ಟೆ. ನಿಧಾನವಾಗಿ ಎಲ್ಲ ಕೆಲಸವನ್ನು ಮಾಡಿದೆ. ಯಾವುದೇ ಆಯಾಸವಾಗಲಿಲ್ಲ. ಈ ಮನೆಯ ಯಜಮಾನರಿಗೆ ಒಬ್ಬಳೇ ಮಗಳು ಪೂಜಾ ಅಂತ. ನೋಡಲು ತುಂಬ ಸುಂದರವಾಗಿದ್ದಾಳೆ. ಅವಳನ್ನು ನಾನೇ ಸಾಕಿದ್ದು. ಅವಳ ಹಳೆಯ ಬಟ್ಟೆಗಳು, ಅವಳ ಎಲ್ಲ ಸಾಮಗ್ರಿಗಳನ್ನು ಅಮ್ಮ ಅವರು ಕೊಡುತ್ತಿದ್ದರು. ಅದನ್ನು ನನ್ನ ಮಗಳಿಗೆ ಹಾಕುತ್ತಿದ್ದೆ. ಈಗಲೂ ಕೂಡ ಅವಳ ಡ್ರೆಸ್ಗಳನ್ನು ಕೊಡುತ್ತಾರೆ. ಅವೆಲ್ಲವನ್ನು ಅವಳಿಗೆ ಹಾಕುತ್ತೇನೆ. ಇಂದು ಅವರನ್ನು ನೋಡಲು ಗಂಡಿನ ಕಡೆಯವರು ಬರುತ್ತಿದ್ದಾರಂತೆ. ಅವರು ತುಂಬ ಶ್ರೀಮಂತರು, ಒಳ್ಳೆಯ ಜನರಂತೆ. ಮಗಳನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ ಅಂತ ಅಮ್ಮ ಅವರು. ನಾನು ಕೆಲಸಕ್ಕೆ ಹೋದ ಸಮಯದಿಂದಲೂ ಹುಡುಗನ ಕಡೆಯವರ ಬಗ್ಗೆ ಹೇಳುತ್ತಲೇ ಇದ್ದರು. ತಾಯಿ ಜೀವ ಅಂದರೆ ಅದೇ ರೀತಿ ಅಲ್ಲವೇ? ತನ್ನ ಮಕ್ಕಳು ಚೆನ್ನಾಗಿರಬೇಕು ಅನ್ನುವುದು ನನ್ನ ಮಗಳ ಭಾಗ್ಯ ಯಾವಾಗ ತೆರೆಯುತ್ತದೆಯೋ. ನನಗೆ ದುಃಖ ಉಮ್ಮಳಿಸಿ ಬರುತ್ತಿತ್ತು. ಹೊಟ್ಟೆ ಹುರಿ ಅಂತ ಅಲ್ಲ. ಇವರು ಶ್ರೀಮಂತರು, ಇಷ್ಟೊಂದು ಆಸ್ತಿಪಾಸ್ತಿ ಇದೆ, ಜನಗಳು ಇದ್ದಾರೆ, ಇಷ್ಟು ಅದ್ಧೂರಿಯಾಗಿ ಹೆಣ್ಣನ್ನು ನೋಡುವ ಶಾಸ್ತ್ರವನ್ನು ಮಾಡುತ್ತಿದ್ದಾರೆ. ನನ್ನ ಮಗಳು ಯಾವ ಪಾಪ ಮಾಡಿದಳು, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದಳು ಅಂತ ಬೇಸರ ಮಾಡಿಕೊಳ್ಳುತ್ತಿದ್ದೆ. ಆದರೆ ಅಷ್ಟರಲ್ಲಿ ಇನ್ನೊಬ್ಬ ಕೆಲಸದವರು ಬಂದು, ಅಮ್ಮ, ಹುಡುಗನ ಕಡೆಯವರು ಬಂದರು ಅಂತ ತುಂಬ ಸಡಗರದಿಂದ ಹೇಳಿದರು. ಎಲ್ಲರೂ ಅವರನ್ನು ನೋಡಲು ಹೋದರು. ನಾನು ಕೂಡ ನೀರನ್ನು ತೆಗೆದುಕೊಂಡು ಹೋದೆ, ಒಂದು ಟ್ರೇಗೆ ಹಾಕಿಕೊಂಡು. ಅಮ್ಮ ಅವರ ಕೈಗೆ ಕೊಡೋಣ, ಅಮ್ಮ ಅವರು ಅವರಿಗೆ ಕೊಡುತ್ತಾರೆ ಅಂತ. ಆದರೆ ಅಲ್ಲಿದ್ದ ಜನರನ್ನು ನೋಡಿ ನಾನು ಬೆಚ್ಚಿಬಿದ್ದೆ. ಯಾರ ಮುಖವನ್ನು ನಾನು ನೋಡಲೇಬಾರದು ಅಂತ ಇಷ್ಟು ವರ್ಷ ಅಜ್ಞಾತವಾಸ ಮಾಡಿದ್ದೆ. ಆ ಮನುಷ್ಯರೇ ನನ್ನ ಎದುರುಗಡೆ ನಿಂತಿದ್ದಾರೆ. ಬಂದಿದ್ದವರು ನನ್ನ ಸ್ವಂತ ಅಣ್ಣ, ಅತ್ತಿಗೆ, ಅವರ ಮಗ ಸೂರಜ್ ಚಿಕ್ಕವನಾಗಿದ್ದಾಗ ನಾನು ಆಟ ಆಡಿಸಿದೆ, ಊಟ ಮಾಡಿಸಿದೆ. ಅವನ ಸೋದರತೆ ನಾನು. ಆದರೆ ಪರಿಸ್ಥಿತಿ ಈಗ ಹೇಗಿದೆ ಅಂದರೆ ಅವರ ಮನೆ ಕೆಲಸದವಳು ನಾನು. ಅಯ್ಯೋ ಕ್ರೂರವಿದೆಯೇ, ಬದುಕು ಎಷ್ಟು ಕಠೋರವಾಗಿದೆ. ಅದೆಲ್ಲ ಆದ ಮೇಲೆ ಅಪ್ಪ ಅಮ್ಮ ಕೂಡ ಬಂದರು. ಅವರನ್ನು ನೋಡಿ ಇನ್ನೂ ಬೆಚ್ಚಿಬಿದ್ದೆ. ಏಕೆಂದರೆ ಅಣ್ಣ ಅತ್ತಿಗೆ ತುಂಬ ಹುಡುಕಿದರು ನನ್ನನ್ನು. ಅಪ್ಪ ಅಮ್ಮ, ಅವಳು ಬಂದರೆ ನಾವು ಈ ಪ್ರಪಂಚವನ್ನು ಬಿಟ್ಟು ಹೋಗುತ್ತೇವೆ, ನಮಗೆ ಮಗಳಿಲ್ಲ, ಇರುವುದು ಒಬ್ಬನೇ ಮಗ ಅಂತ ಅಣ್ಣನ ಕೈಯನ್ನು ಕಟ್ಟಿ ಹಾಕಿದರಂತೆ. ಈಗ ನಾನು ಏನು ಮಾಡಲಿ? ಅವರಿಗೆ ಈ ನತದೃಷ್ಟ ಮುಖವನ್ನು ಹೇಗೆ ತೋರಿಸಲಿ? ಇನ್ನು ಯಾವುದೇ ಕಾರಣಕ್ಕೂ ಅವರಿಗೆ ಮುಖ ತೋರಿಸಬಾರದು ಅಂತ ಹಿಂದಿನ ಬಾಗಿಲಿನಿಂದ ಹೋಗುತ್ತಿದ್ದೆ. ಸೆಕ್ಯೂರಿಟಿಗೆ ನಾನು ಯಾರೂ ಅಂತ ತಿಳಿದಿಲ್ಲ. ನಾನು ಈ ಮನೆಗೆ ಬಂದು ವರ್ಷವೇ ಆಯಿತು. ನನ್ನನ್ನು ಪ್ರಶ್ನೆ ಮಾಡಿದ ಅವನು. ಆಗ ನಾನು ಸರಿಯಾಗಿ ಉತ್ತರಿಸಲಿಲ್ಲ ಭಯದಿಂದ. ನನ್ನ ಕೈಲಿದ್ದ ಬ್ಯಾಗನ್ನೆಲ್ಲ ಚೆನ್ನಾಗಿ ಹುಡುಕಿದ. ಅದರಲ್ಲಿ ಏನೂ ಇರಲಿಲ್ಲ. ನಂತರ ನಾನು ನಡುಗುತ್ತಿರುವುದನ್ನು ನೋಡಿ ನನಗೆ ಅವನು ಕೈಯಲ್ಲಿ ಹಿಡಿದುಕೊಂಡಿದ್ದ ಕೋಲಿನಲ್ಲಿ ಹೊಡೆದ. ಮುದುಕಿ ಅನ್ನೋದನ್ನು ಕೂಡ ನೋಡದೆ. ನನಗೆ ತುಂಬ ನೋವಾಯಿತು. ಅಯ್ಯೋ ಅಂತ ಕಿರುಚಿದೆ. ಅಷ್ಟರಲ್ಲಿ ಇನ್ನೊಬ್ಬ ಕೆಲಸದವರು ಬಂದು, ಅವರು ನಮ್ಮ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದವರು ಅಂತ ಚೆನ್ನಾಗಿ ಬೈದರು. ಆಯಪ್ಪ ಕ್ಷಮೆ ಕೇಳಿದ. ಆದರೆ ನನ್ನ ಬೆನ್ನ ಮೇಲೆ ರಕ್ತ ಬರುತ್ತಿತ್ತು. ಆಗ ಅದಕ್ಕೆ ಬ್ಯಾಂಡೇಜ್ ಕಟ್ಟಿದ್ದರು. ಅಷ್ಟರಲ್ಲಿ ನನ್ನ ಅಣ್ಣ ಅತ್ತಿಗೆ ಹೊರಗೆ ಓಡಿ ಬಂದರು. ನಾನು ತಪ್ಪಿಸಿಕೊಂಡು ಹೋಗಬೇಕು ಅಂದರೆ ಇವರು ಹೇಗೆ ಬಂದರು?
ನನ್ನನ್ನು ಅಣ್ಣ ಬಾಚಿ ತಬ್ಬಿಕೊಂಡ. ಸ್ವಲ್ಪ ಸಮಯ ನನಗೆ ನೀನು ಯಾರೂ ಅಂತ ತಿಳಿದಿಲ್ಲ, ಎಲ್ಲೋ ನೋಡಿದ ಹಾಗಿದೆ ಅಂತ ಅಂದುಕೊಳ್ಳುತ್ತಿದ್ದೆ. ಇಷ್ಟೊಂದು ವಯಸ್ಸಾಗಿದೆ ಅಂತ ಕಣ್ಣಿನಲ್ಲಿ ನೀರು ಹಾಕಿಕೊಂಡ. ಅತ್ತಿಗೆ ಕೂಡ ತುಂಬ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅಳಲು ಶುರು ಮಾಡಿದಳು. ನನ್ನ ಅಣ್ಣನ ಮಗ ನನ್ನನ್ನೇ ನೋಡುತ್ತಿದ್ದ. ನಾನೇ ಅವನ ಹತ್ತಿರ ಹೋಗಿ, ನಿನಗೆ ನೆನಪಿದೆಯೇ, ಚಿಕ್ಕಂದಿನಲ್ಲಿ ನಾನು ನಿನಗೆ ಕೂಸುಮರಿ ಮಾಡುತ್ತಿದ್ದೆ, ನನ್ನ ಬೆನ್ನ ಮೇಲೆ ಕೂರಿಸಿಕೊಂಡು ಹೋಗುತ್ತಿದ್ದೆ. ಆಗ ಅವನ ಕಣ್ಣು ಮಿಂಚಿನಂತೆ ಹೊಳೆಯಿತು. ನಿಮಗೆ ಎಲ್ಲರ ಮೇಲೆ ಕೋಪ ಇತ್ತೇನೋ, ಆದರೆ ನಾನು ಏನು ಮಾಡಿದ್ದೆ ಅಂತ ಅವನು ಕೂಡ ನನ್ನನ್ನು ತಬ್ಬಿಕೊಂಡು ಅಳಲು ಶುರು ಮಾಡಿದ. ಅವನಂತೂ ನನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು, ಅತ್ತೆ, ನೀವೆಲ್ಲೂ ಹೋಗಬಾರದು, ಇಷ್ಟು ವರ್ಷ ನಿಮ್ಮನ್ನು ಮಿಸ್ ಮಾಡಿಕೊಂಡಿದ್ದೇವೆ, ನೀವು ನಮ್ಮ ಮನೆಯಲ್ಲಿ ಇರಬೇಕು ಅಂತ ಹೇಳಿದ. ಕೊನೆಗೆ ಅಪ್ಪ ಅಮ್ಮ ಬಂದು ಕೂಡ ಕ್ಷಮೆ ಕೇಳಿದರು. ಮಕ್ಕಳು ತಪ್ಪು ಮಾಡಿದರೆ ಅಪ್ಪ ಅಮ್ಮ ಕ್ಷಮಿಸಬೇಕಿತ್ತು, ಆದರೆ ನಾವುಗಳು ನಿನ್ನನ್ನು ತುಂಬ ಕೆಟ್ಟದಾಗಿ ನಡೆಸಿಕೊಂಡೆವು. ಆಸ್ತಿ ಐಶ್ವರ್ಯ ತುಂಬ ಇದ್ದರೂ ನಾವು ತುಂಬ ಚಿಕ್ಕವರಾಗಿ ಬಿಟ್ಟಿರುವೆ ಮಗಳೇ. ಆದರೆ ನೀನು ಅಜ್ಞಾತವಾಸ ಮಾಡಿದೆ, ಯಾರೂ ಇಲ್ಲದೆ ಒಬ್ಬಳೇ ಮಗಳನ್ನು ಸಾಕುತ್ತಿದ್ದೀಯ. ಅಪ್ಪನ ಮುಖವನ್ನು ಪ್ರಶ್ನಾರ್ಥಕವಾಗಿ ನೋಡಿದಾಗ, ಈಗ ತಾನೇ ನಿಮ್ಮ ಮನೆಯ ಓನರಮ್ಮ ಎಲ್ಲ ಹೇಳಿದರು. ಅವರು ನನಗೆ ಮೊದಲೇ ಗೊತ್ತು, ಆದರೆ ನೀನು ನನ್ನ ಮಗಳು ಅಂತ ತಿಳಿದಿರಲಿಲ್ಲ. ಈಗ ನಮ್ಮ ಕುಟುಂಬ ಕಂಪ್ಲೀಟ್ ಆಯಿತು. ಹೆಣ್ಣು ನೋಡುವ ಶಾಸ್ತ್ರವನ್ನು ಮಾಡಿದರು. ನಂತರ ಎಲ್ಲರನ್ನೂ ನನ್ನ ಮನೆಯವರೆಗೆ ಕರೆದುಕೊಂಡು ಬಂದೆ. ಮನೆಯನ್ನು ನೋಡಿ ಅವರಿಗೆ ಆಶ್ಚರ್ಯವಾಯಿತು. ಇಷ್ಟು ಚೆನ್ನಾಗಿ ಸಾಕಿದ್ದೆವು, ಸ್ಲಮ್ ರೀತಿ ಇದೆ. ನೀನು ಇಲ್ಲಿ ಬದುಕುತ್ತಿದ್ದೀಯಾ, ತುಂಬ ನೋವಾಗುತ್ತೆ ಮಗಳೇ. ಬಾ ನಮ್ಮ ಜೊತೆ, ನಿನ್ನ ಮಗಳನ್ನು ಕರೆದುಕೊಂಡು ಹೋಗೋಣ ಅಂದರು. ಸ್ವಲ್ಪ ಹೊತ್ತು ಏನೂ ಮಾತನಾಡಲಿಲ್ಲ. ಆಗ ಅತ್ತಿಗೆ, ನಿನಗೂ ಕೂಡ ಮಾವ ಅವರ ಆಸ್ತಿಯಲ್ಲಿ ಪಾಲಿದೆ ಅಂದ ಮೇಲೆ ನೀನು ಯಾಕೆ ಇಲ್ಲಿರಬೇಕು ಅಂತ ನನ್ನ ಮನವೊಲಿಸಿ ನನ್ನನ್ನು ಮತ್ತು ಮಗಳನ್ನು ಅವರ ಮನೆಗೆ ಕರೆದುಕೊಂಡು ಹೋದರು. ಹೋದ ದಿನವೇ ನನಗೆ ಮತ್ತು ಮಗಳಿಗೆ ಚಂದದ ಬಟ್ಟೆಗಳನ್ನು ಕೊಟ್ಟರು. ನನ್ನ ಮಗಳಿಗೆ ಖುಷಿ. ಇಷ್ಟು ದೊಡ್ಡ ಮನೆಯಲ್ಲಿ ಆರಾಮವಾಗಿ ಇದ್ದಳು, ನಗುತ್ತಾ ತುಂಬು ಕುಟುಂಬದಲ್ಲಿ. ಅವಳಿಗೆ ಚೆನ್ನಾಗಿರುವ ಬಟ್ಟೆಗಳು, ಒಡವೆಗಳನ್ನು ಹಾಕುತ್ತಿದ್ದರಿಂದ ನೋಡಲು ತುಂಬ ಸುಂದರವಾಗಿ ಕಾಣುತ್ತಿದ್ದಳು. ನನ್ನ ಅಪ್ಪ ಅಮ್ಮ ಅವಳನ್ನು ಚೆನ್ನಾಗಿ ಓದಿಸಬೇಕು, ಆನಂತರ ಮದುವೆ ಮಾಡಬೇಕು ಅಂತ ಕಾಲೇಜಿಗೆ ಸೇರಿಸಿದರು. ಫಸ್ಟ್ ಇಯರ್ ಡಿಗ್ರಿ ಓದುತ್ತಿದ್ದಾಳೆ. ನನ್ನ ಅಣ್ಣನ ಮಗನ ಜೊತೆ ತುಂಬ ಕ್ಲೋಸ್ ಆಗಿ ಇರುತ್ತಾಳೆ. ಚಿಕ್ಕಂದಿನಲ್ಲಿ ಅವರಿಬ್ಬರು ಒಟ್ಟಿಗೆ ಆಟ ಆಡಿದ್ದು ಬೆಳೆದಿದ್ದು ಕಡಿಮೆ ಅಲ್ಲ, ಇಲ್ಲವೇ ಇಲ್ಲ. ಆದ್ದರಿಂದ ಅವರಿಬ್ಬರ ಬಾಂಧವ್ಯ ಮೊದಮೊದಲು ಅಷ್ಟಕ್ಕಷ್ಟೇ. ಆನಂತರ ಅತ್ತಿಗೆ ಇಬ್ಬರನ್ನೂ ಕೂಡ ಒಟ್ಟಿಗೆ ಸೇರಿಸುತ್ತಿದ್ದಳು. ಒಟ್ಟಿಗೆ ಮಾತನಾಡಬೇಕು, ಒಟ್ಟಿಗೆ ಇರಬೇಕು ಅನ್ನುವ ರೀತಿ ನನಗೆ ಅರ್ಥವಾಗುತ್ತಿರಲಿಲ್ಲ. ಏಕೆಂದರೆ ನನ್ನ ಅಣ್ಣನ ಮಗನಿಗೆ ಮದುವೆ ಸೆಟ್ ಆಗಿದೆ. ನಮ್ಮ ಮಾಲೀಕರ ಮಗಳ ಜೊತೆ ಇಂದು ಅವರಿಬ್ಬರನ್ನು ಒಟ್ಟಿಗೆ ಊಟಕ್ಕೆ ಕೂರಿಸಿದಳು ಅತ್ತಿಗೆ. ಇಂದು ಯಾರೂ ಇಲ್ಲದೆ ಇರುವ ಸಮಯದಲ್ಲಿ ಅತ್ತಿಗೆ ಬಳಿ ಕೇಳಿದೆ, ಅತ್ತಿಗೆ, ನನ್ನ ಮಗಳನ್ನು ಮತ್ತು ನಿಮ್ಮ ಮಗನನ್ನು ಏಕೆ ನೀವು ಅಷ್ಟು ಕ್ಲೋಸ್ ಆಗಿ ಮಾಡುವುದು? ಅವನಿಗೆ ಮದುವೆ ಸೆಟ್ ಆಗಿದೆ. ಅವನ ಹುಡುಗಿ ನೋಡಿದರೆ ಬೇಸರ ಮಾಡಿಕೊಳ್ಳುವುದಿಲ್ಲವೇ? ಅಥವಾ ಇವರಿಬ್ಬರಿಗೆ ಪ್ರೀತಿ ಉಂಟಾದರೆ? ಅತ್ತಿಗೆ ನಗುತ್ತಾ, ಪ್ರೀತಿ ಉಂಟಾಗಲಿ ಅಂತ ಆ ರೀತಿ ಮಾಡುತ್ತಾ ಇರುವುದು. ನನಗೆ ನಿನ್ನ ಮಗಳು ಎಂದರೆ ತುಂಬ ಇಷ್ಟ. ಅತ್ತೆಯಾಗಿ ಚಿಕ್ಕಂದಿನಲ್ಲಿ ನಾನು ಸಾಕಿಲ್ಲ. ಅವಳನ್ನು ಕೊನೆ ಪಕ್ಷ ಈ ಮನೆಯಲ್ಲಿ ಇರಿಸಿಕೊಳ್ಳೋಣ ಶಾಶ್ವತವಾಗಿ ಅಂತ. ಅಂದರೆ ಇನ್ನೇನು, ಅವರಿಬ್ಬರ ಮದುವೆ ಮಾಡೋಣ. ನಂತರ ಇಬ್ಬರು ಚೆನ್ನಾಗಿ ಇರಲು ಏನು ಮಾಡಲು ಸಾಧ್ಯ ಎಲ್ಲವನ್ನೂ ಮಾಡುತ್ತೇನೆ. ಮಾಲೀಕರಿಗೆ ಏನು ಹೇಳುತ್ತೀರಾ ಅಂತ ಹೇಳಿದೆ. ಅತ್ತಿಗೆ ನಕ್ಕಳು ಸುಮ್ಮನೆ. ನಂತರ ಬೆಳಿಗ್ಗೆ ಅಣ್ಣ ಫೋನ್ ಮಾಡಿ ಹೇಳುತ್ತಿದ್ದ, ನಮ್ಮ ಮಾಲೀಕರಿಗೆ ಮಗ ಮದುವೆ ಆದ ಮೇಲೆ ಅಮೇರಿಕಕ್ಕೆ ಹೋಗುತ್ತಾನೆ, ನಿಮ್ಮ ಮಗಳ ಪಾಸ್ಪೋರ್ಟ್, ವೀಸಾ ಎಲ್ಲವನ್ನು ರೆಡಿ ಮಾಡಿ ಅಂತ. ಆ ಕಡೆಯಿಂದ ನಮಗೆ ಇರುವುದು ಒಬ್ಬಳೇ ಮಗಳು, ನಾವು ಅಷ್ಟು ದೂರ ಕಳಿಸುವುದಿಲ್ಲ ಅಂತ ಬೇಸರ ಮಾಡಿಕೊಳ್ಳುತ್ತಿದ್ದರು. ಅತ್ತಿಗೆಯನ್ನು ಕೇಳಿದಾಗ, ಒಂದೆರಡು ದಿನ ಸುಮ್ಮನೆ ಇರು, ಏನೂ ಮಾತನಾಡಬೇಡ, ಎಲ್ಲ ನಿನಗೆ ತಿಳಿಯುತ್ತದೆ ಅಂತ ಹೇಳಿದರು. ನಂತರ ಇಂದು ಬೆಳಿಗ್ಗೆ ನಮ್ಮ ಮಾಲೀಕರು ಅವರ ಹೆಂಡತಿ ಬಂದು, ನಮ್ಮ ಮಗಳನ್ನು ನಾವು ಅಮೇರಿಕಕ್ಕೆ ಕಳಿಸುವುದಿಲ್ಲ, ಇಲ್ಲಿ ಇರುವುದನ್ನು ಯಾರು ತಿನ್ನುತ್ತಾರೆ? ಆಗ ನನ್ನ ಮಗ, ಇಲ್ಲ ಅಂಕಲ್, ನನ್ನ ಕೆರಿಯರ್ ಅಲ್ಲಿ ಚೆನ್ನಾಗಿ ಇರುತ್ತದೆ ಅಂತ ಖಡಾಖಂಡಿತವಾಗಿ ಹೇಳಿದ. ಆಗ ಅವರು, ನಮ್ಮ ಮಗಳಿಗೆ ಬೇರೆ ಹುಡುಗನನ್ನು ಹುಡುಕುತ್ತೇವೆ, ಈ ಸಂಬಂಧ ಮುಗಿದು ಹೋಯಿತು, ನಮ್ಮಿಬ್ಬರದು ಅಂತ ಎಂಗೇಜ್ಮೆಂಟ್ ರಿಂಗನ್ನು ಹಿಂತಿರುಗಿಸಿದರು. ಅತ್ತಿಗೆ ಕೂಡ ಅವರ ಮಗನ ಎಂಗೇಜ್ಮೆಂಟ್ ರಿಂಗನ್ನು ಕೊಟ್ಟು ಬಿಟ್ಟರು. ಎಂಗೇಜ್ಮೆಂಟ್ ಬಟ್ಟೆಯನ್ನು ಕೂಡ ಅವರು ಕೂಡ ಎಂಗೇಜ್ಮೆಂಟ್ ಸೀರೆಯನ್ನು ಹಿಂತಿರುಗಿಸಿದರು.
ಅವರು ಹೋದ ತಕ್ಷಣ ಅತ್ತಿಗೆ ಖುಷಿಯಿಂದ ಕುಣಿಯುತ್ತಾಳೆ ಬಾಗಿಲನ್ನು ಹಾಕಿಕೊಂಡು. ಅಣ್ಣ ಕೂಡ, ಅಪ್ಪ ಅಮ್ಮ ಕೂಡ ನನಗೆ ಅರ್ಥವಾಗಿಲ್ಲ. ಪ್ರಶ್ನಾರ್ಥಕವಾಗಿ ಅವರ ಮುಖ ನೋಡಿದೆ. ಅತ್ತಿಗೆ, ದಡ್ಡಿ, ಇನ್ನೂ ಅರ್ಥವಾಗಿಲ್ಲವೇ? ಇಷ್ಟೊಂದು ದಡ್ಡಿಯ ನೀನು ಅಂತ ಹೇಳಿದರು. ನಂತರ ನನ್ನ ಮಗಳು, ಅಮ್ಮ ಕಾಫಿ ಮಾಡಲಾ ಎಲ್ಲರಿಗೂ ಅಂತ ಕೇಳಿದ್ಲು. ಆಗ ನನ್ನ ಅಣ್ಣನ ಮಗ, ಬಾ ಇಬ್ಬರೂ ಸೇರಿ ಎಲ್ಲರಿಗೂ ಕಾಫಿ ಮಾಡೋಣ ಅಂತ ಅಡುಗೆ ಮನೆಗೆ ಕರೆದುಕೊಂಡು ಹೋದ. ಆಗ ಫ್ಲ್ಯಾಶ್ ಆಯಿತು. ಅವರಿಬ್ಬರ ಮದುವೆ ಮಾಡಲು ಅವನ ಹಳೆಯ ಎಂಗೇಜ್ಮೆಂಟನ್ನು ಮುರಿದಿದ್ದಾರೆ. ಇವಳು ಡಿಗ್ರಿ ಆದ ನಂತರ ಅಣ್ಣನ ಮಗನೂ ಕೂಡ ಒಳ್ಳೆಯ ಕಂಪನಿಯಲ್ಲಿ ತನ್ನ ಕೆರಿಯರನ್ನು ಸೆಟ್ ಮಾಡಿಕೊಂಡ. ಅಮೆರಿಕಕ್ಕೆ ಹೋಗಲಿಲ್ಲ. ನಂತರ ಇಬ್ಬರಿಗೂ ಮದುವೆ ಮಾಡಿದೆವು. ಈಗ ಅಪ್ಪನ ಮನೆಯಲ್ಲಿ ನಾನು ಇದ್ದೇನೆ. ನನ್ನ ಮಗಳಿಗೆ ಮಕ್ಕಳಾದವು. ಅವುಗಳನ್ನು ಕೂಡ ಸಾಕುತ್ತಿದ್ದೇನೆ. ಆದರೆ ವಯಸ್ಸಿದ್ದಾಗ ಮಾಡಿದ ತಪ್ಪಿಂದ ಕಷ್ಟಪಟ್ಟೆ. ಈಗ ಬದುಕು ಸುಂದರವಾಗಿದೆ. ನೆಮ್ಮದಿಯಾಗಿ ಬದುಕುತ್ತಿದ್ದೇನೆ. ನನ್ನ ಮಗಳು ಅಳಿಯ ನನ್ನ ಕಣ್ಮುಂದೆ ಚೆನ್ನಾಗಿದ್ದಾರೆ. ನನ್ನ ಅತ್ತಿಗೆ, ಅಣ್ಣ, ಅಪ್ಪ, ಅಮ್ಮ, ಮಗಳು, ಅಳಿಯ ತುಂಬು ಕುಟುಂಬದಲ್ಲಿ ನೆಮ್ಮದಿಯಾಗಿ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.